ಸೊ ನೆಮ್ಮದಿ ಮುಖ್ಯ ಗುರು. ಫಸ್ಟ್ ಆಫ್ ಆಲ್ ಏನೇ ಮಾಡಿದ್ರು ಸಹ ನೆಮ್ಮದಿಗೋಸ್ಕರನೇ ಮಾಡೋದು. ಓಕೆನಾ? ಸೊ ನೆಮ್ಮದಿನೇ ಅಚೀವ್ಮೆಂಟ್. ಸೊ ನನ್ನ ಪರ್ಸ್ಪೆಕ್ಟಿವ್ ವ್ಯೂವಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ, ಸೊ ವಾಟ್ ಈಸ್ ಸಕ್ಸಸ್ ಅಂದರೆ, ಸಕ್ಸಸ್ ಈಸ್ ನಾಟ್ ಲೈಕ್ ಸೊ ನಮ್ಮ ಫೋಟೋಸು ನಾವೇನು ಮಾಡಿದ್ದೀವಿ ಅದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಪೇಪರಲ್ಲಾಗಿರ್ಬೋದು ಬರಬೇಕು ಅಂತ. ದಟ್ ಈಸ್ ನಾಟ್ ಎನ್ ಸಕ್ಸಸ್. ಸೊ ಸಕ್ಸಸ್ ಈಸ್ ವಾಟ್ ವಿ ಆರ್ ಟುಡೇ. ಸೊ ಎಸ್ಟರ್ಡೇ ನಾವೇನಿದ್ದೋ, ಸೊ ಟುಡೇ ನಾವು ಹೇಗಿದ್ದೀವಿ, ದಟ್ ಈಸ್ ದ ಸಕ್ಸಸ್. ಸೊ ನಮ್ಗೇನು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ನಮಗೇನು ಒಂಥರ ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀವಪ್ಪ, ನೆಮ್ಮದಿಯಾಗಿ ಒಂದು ಜೀವನ ನಡೀತಾ ಇದೆ ಅನಿಸುತ್ತೆ, ದಟ್ ಈಸ್ ಎ ಸಕ್ಸಸ್. ಏನು ನೀವು ಈ ಜನ್ರೇಷನಲ್ಲಿ ಏನು ಓಡ್ತಾ ಇದ್ದೀರಾ ಅಂತಂದರೆ ಅದಕ್ಕೊಂದು ಫುಲ್ ಸ್ಟಾಪೇ ಇಲ್ಲ. ಹೌದು. ನೆಕ್ಸ್ಟ್ ಫರ್ದರ್ ಇನ್ನೊಂದು ವಿಚಾರ ತಗೊಂಡ್ರೆ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಹೌದು. ಎಲ್ಲರೂ ಅನ್ಸುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಓಪನ್ ಆಗಿ ಹೇಳ್ತಿದ್ದೀನಿ, ಎಲ್ಲರೂ ಹೊಡ್ಕೊಂಡ್ಬಸ್ತೆ. ನೆಕ್ಸ್ಟ್ ಜನಗಳಿಗಿರೋದೇ ಫ್ಯೂಚರ್ ಹಳ್ಳಿ. ಹೌದು. ಏನಂತಾರೆ ನನ್ನ ಕರೆಕ್ಟ್. ಹಳ್ಳಿಲಿದೆ, ಕೃಷಿ ಇದೆ, ನೆಮ್ಮದಿಲಿದೆ. ಸೊ ದಯವಿಟ್ಟು ಏನೇ ಮಾಡಬೇಕು ಅಂದ್ರೂ ದಯವಿಟ್ಟು ನೆಮ್ಮದಿಗೋಸ್ಕರ ಮಾಡಿ, ಸೀರಿಯಸ್ಲಿ. ಸೊ ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ. ಮನಿ ಈಸ್ ಇಂಪಾರ್ಟೆಂಟ್. ಸೊ ಲೈಫಲ್ಲಿ ಮನಿ ಈಸ್ ಇಂಪಾರ್ಟೆಂಟ್, ಬಟ್ ಮನಿನೇ ಲೈಫ್ ಅಲ್ಲ. ಏನಕ್ಕಂದ್ರೆ ಎಷ್ಟೋ ಜನ ದುಡ್ಡಿರೋರು ನೆಮ್ಮದಿ ಇಲ್ಲದೇ ಇದ್ದಾರೆ.